ಕನ್ನಡ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಅಭಿನಯ ಸರಸ್ವತಿ ಡಾಕ್ಟರ್ ಬಿ ಸರೋಜಾದೇವಿಯವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಈಗ ಸರ್ಕಾರ ಘೋಷಣೆ ಮಾಡಿರುವಂಥದ್ದು. ಈ ಬಗ್ಗೆ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸರೋಜಮ್ಮ ಅವರ ಮಗಳು ಇಂದು ಅವ್ರನ್ನ ಮಾತನಾಡ್ಸೋಣ. ಮ್ಯಾಮ್, ನಮಗಂತೂ ಆ್ಯಸ್ ಎ ಹೆಣ್ಮಕ್ಳಾಗಿ ಸರೋಜಮ್ಮಂಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋ ಮೊದಲ ಕಲಾವಿದೆಯಾಗಿ ಅಮ್ಮನ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಆ್ಯಸ್ ಎ ಮಗಳಾಗಿ, ಈವನ್ ಹೆಣ್ಮಕ್ಳಾಗಿ ನಮಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಆ್ಯಸ್ ಎ ಮಗಳಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ? ನಾನು ಆ್ಯಕ್ಚುಲಿ ನೆನ್ನೆ ಅದೇನೇ ತುಂಬ ಮಾತಾಡಿದ್ದೀನಿ ಅದ್ರ ಬಗ್ಗೆ. ಫಸ್ಟ್ ಆಫ್ ಆಲ್ ಈ ವಿಷಯ ನನಗೆ ತುಂಬ ಅಂದರೆ ಹೇಳೋಕ್ಕಾಗಲ್ಲ ವರ್ಡ್ಸಲ್ಲಿ. ಅಷ್ಟು ನಮ್ಮಮ್ಮ ಇರೋವಾಗಲೇ ಅವ್ರಿಗೆ ಎಲ್ಲ ಅವಾರ್ಡ್ಸ್ ಬಂದಿದೆ, ನಿಮಗೆ ಗೊತ್ತು. ಬಟ್ ಅವ್ರು ಹೋದ್ಮೇಲೆ ಇಷ್ಟು ಬೇಗ, ಆ್ಯಕ್ಚುಲಿ ನಾಳೆಗೆ 2 months ಆಗುತ್ತೆ. ಅದು ಒಳಗಡೆ ಅವ್ರಿಗೆ ಇಂಥ ದೊಡ್ಡ, ಅಂದರೆ ನಮ್ಮ ಕರ್ನಾಟಕದ ಬಿಗ್ಗೆಸ್ಟ್ ಅವಾರ್ಡ್ ಇಷ್ಟು ಬೇಗ CM ಅವ್ರು ಹೇಳಿರೋದು, ಇಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಸೊ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಆನರಬಲ್ CM DK ಶಿವಕುಮಾರ್ ಅವ್ರ ಸರ್ಗೆ, ಮತ್ತು ಎಲ್ಲರೂ ಇದಕ್ಕೆ ಯಾರ್ಯಾರು ಮುಖ್ಯವಾಗಿ ಸೇರಿದ್ದಾರೆ ಅವ್ರಿಗೆಲ್ಲ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಆ್ಯಂಡ್ ತುಂಬ ಸಂತೋಷ, ತುಂಬ ಹೆಮ್ಮೆ ಆಗ್ತಾಯಿದೆ. ಅಮ್ಮನ ಹೆಸರು ಶಾಶ್ವತವಾಗಲಿ ಇರುತ್ತೆ ಅಂತ ನಂಬಿಕೆಯಲ್ಲಿ ಐ ಆಮ್ ಲೈಕ್ ಜಸ್ಟ್ ಇದಕ್ಕಿಂತ ಇನ್ನೇನು ಕೇಳೋಕ್ಕಾಗತ್ತೆ ನೋಡಿ. ಸೊ ನಾವು ಕೇಳ್ದೇ ಇದೆಲ್ಲ ಬರ್ತಾ ಇರೋದು ತುಂಬ ದೊಡ್ಡ ವಿಷಯ. ಅಮ್ಮ ತುಂಬ ಅದೃಷ್ಟವಂತ ಅನಿಸುತ್ತಲ್ಲ, ಬಿಕಾಸ್ ಎಲ್ಲರೂ ಹೇಳ್ತಾಯಿದ್ರು ಅಫ್ಕೋರ್ಸ್ ನಟಿ ಆಗೋದು ಬೇರೆ, ಆದರೆ ಚತುರ್ಭಾಷಾ ತಾರೆಯಾಗಿ ಇಂಡಿಯನ್ ಗ್ರೇಟೆಸ್ಟ್ ಆ್ಯಕ್ಟರ್ಗಳ ಜೊತೆ ವರ್ಕ್ ಮಾಡಿರುವಂಥ ಏಕೈಕ ಕಲಾವಿದೆ ಅಂತ ಅಂದರೆ ಅದು ಸರೋಜಮ್ಮ ಮಾತ್ರ. ಜೊತೆಗೆ ಅಮ್ಮನಿಗೆ ಸಾಕಷ್ಟು ಹಲವು ಪ್ರಶಸ್ತಿಗಳಿಗೆ ಆಲ್ರೆಡಿ ಬಂದಿರುವಂಥದ್ದು, ಪದ್ಮಶ್ರೀ, ಪದ್ಮಭೂಷಣ. ಸೊ ಅದ್ರ ಜೊತೆಗೆ ಈಗ ಕರ್ನಾಟಕ ರತ್ನ ಪ್ರಶಸ್ತಿ ಯಾವುದೂ ಕೇಳದೆ ಪಡೆದುಕೊಂಡ ನಟಿ, ಏಕೈಕ ನಟಿ ಅಂತ ಅಂದರೆ ಅದು ಸರೋಜಾದೇವಿ ಅವರು ಮಾತ್ರ ಅಂತ. ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಅವರು ಯಾವತ್ತೂ ನನಗೆ ಅವಾರ್ಡ್ ಬೇಕು, ದುಡ್ಡು ಬೇಕು, ಮನೆ ಬೇಕು ಅಂತ ಕೇಳ್ದವರೇ ಅಲ್ಲ. ಅವ್ರು ಕೇಳ್ದೇನೆ ದೇವರ ಅನುಗ್ರಹದಿಂದ ಅವ್ರಿಗೆಲ್ಲ ಅವ್ರ ಕೈಗೆ ಬಂದು ಕೂತಿರೋದು. ಸೊ ಡೆಫಿನೆಟ್ಲಿ ಇದು ಅವ್ರು ಹುಟ್ಟಿರೋ ಅದು ಪುಣ್ಯ, ನಮ್ಮ ಅಜ್ಜಿಯಿಂದ ಅವ್ರಿಗೆ ಬಂದಿರೋದು. ಇನ್ನೊಂದೇನು ಹೇಳಬೇಕಂದ್ರೆ, ಅವರು ಯಾವಾಗಲೂ ಹೇಳೋರು ಸತ್ಯನಾರಾಯಣ ಪೂಜೆ ಪ್ರಸಾದ ತಿಂದು ಹುಟ್ಟಿದ್ದು ಅವರು ಅಮ್ಮ. ಸೊ ಅದು ಐ ಡೋಂಟ್ ಥಿಂಕ್ ತುಂಬ ಜನಕ್ಕೆ ಗೊತ್ತಿದೆ. ಅದಕ್ಕೆ ನಾವು January 7th ಅವ್ರು ಹುಟ್ಟಿದ ದಿವಸ ನಾವು ಸತ್ಯನಾರಾಯಣ ಪೂಜೆ ಯಾವಾಗಲೂ ಮಾಡ್ತೀವಿ. ಆ ಪ್ರಸಾದದಿಂದ ಹುಟ್ಟು ಅವರು ಆಚೆ ಬಂದಿದ್ದು. ಸೊ ಅದರಲ್ಲಿ ದರ್ ಇಸ್ ಸಮಥಿಂಗ್ ಸ್ಪೆಷಲ್, ರೈಟ್? ಸೊ ಅದಕ್ಕೆ ಅವರು ಶಿ ಈಸ್ ಅ ವೆರಿ ಬಿಗ್ ಡಿವೋಟಿ ಆಫ್ ಗಾಡ್, ಅಂದರೆ ದೇವರ ಭಕ್ತಿ ತುಂಬ ಇದೆ ಅವ್ರಿಗೆ, ತುಂಬ. ಶಿ ಬಿಲೀವ್ಡ್ ಇನ್ ಗಾಡ್. ಸೊ ಮೇ ಬಿ ಇದೆಲ್ಲ ಅವ್ರಿಗೆ ಸೇರಿ ಬಂದಿರೋದು, ಕೂಡ ಬಂದಿದೆ. ಜಸ್ಟ್ ಲೈಕ್ ದ್ಯಾಟ್ ಒಬ್ರಿಗೆ ಇದೆಲ್ಲ ಬರೋಕ್ಕಾಗಲ್ಲ. ಸೊ ಇಟ್ ಈಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಶಿ ವಾಸ್ ಬಾರ್ನ್ ಇನ್ ದಟ್. ಸೊ ಅದು ಇವಾಗ ನಮ್ಗೆ ಬೇಕಂದ್ರೂ ನಮ್ಗೆ ಬರಲ್ಲ. ಸೊ ಇದು ಹೇಳಬೇಕು ಈ ವಿಷಯ ನಾನು ನಿಮಗೆ, ಅದಕ್ಕೆ ಐ ವಾಂಟೆಡ್ ಟು ಟೆಲ್ ಯು. ಸೊ ಐ ಬಿಲೀವ್ ದಟ್ ಹರ್ ಪರ್ಪಸ್ ವಾಸ್ ಬಿಯಾಂಡ್ ಆ್ಯಸ್ ಎನ್ ಮದರ್, ಆ್ಯಸ್ ಎನ್ ಆ್ಯಕ್ಟರ್. ಸೊ ಏನೋ ಅವ್ರದ್ದು ದೆರ್ ಇಸ್ ಸಮಥಿಂಗ್ ಬಿಹೈಂಡ್ ದಟ್ ಫೋರ್ಸ್ ಅಂತ ಹೇಳಬೇಕು. ಮ್ಯಾಮ್, ತುಂಬ ಜನ ಹೇಳ್ತಿರುವಂಥದ್ದು ವಿಷ್ಣು ಸರ್ಗಾಗಿರ್ಬೋದು, ಜೊತೆಗೆ ಸರೋಜಾ ಅಮ್ಮಂಗಾಗಿರ್ಬೋದು, ಇದ್ದಾಗಲೇ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದೆ ತುಂಬ ಖುಷಿ ಪಡ್ತಾಯಿದ್ರು ಅಂತ ಅನಿಸುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ಸೊ ಅಮ್ಮ ಇದ್ದಿದ್ರೆ ಇವತ್ತು ಎಷ್ಟು ಖುಷಿ ಪಡ್ತಿದ್ರು? ನಾನು ಅದೇ ಮತ್ತೆ ಹೇಳ್ತಾ ಇದ್ದೀನಿ. ಅವ್ರಿಗೆ ನಾನು ನೋಡಿದ್ದೀನಿ, ಅಂದರೆ ಪದ್ಮಶ್ರೀ ಅವ್ರಿಗೆ ಮೊದಲೇ ಬಂದಿತ್ತು. ಪದ್ಮಭೂಷಣ ಆಗಲಿ, ಡಾಕ್ಟ್ರೇಟ್ ಆಗಲಿ, ನ್ಯಾಷನಲ್ ಅವಾರ್ಡ್ ಬಂದಿದ್ರೇನು ಶಿ ವಾಸ್ ಈಕ್ವಲಿ ಹ್ಯಾಪಿ. ಇವಾಗಲೂ ಇದು ಕರ್ನಾಟಕ ರತ್ನ ಬಂದಿರೋದು ಅವ್ರಿಗೆ ಡೆಫಿನೆಟಾಗಿ ಖುಷಿಯಾಗಿರೋದು ಇರುತ್ತೆ. ಬಟ್ ಹಂಗಂತ ಲೈಕ್ ಅವರಿದೆಲ್ಲ ಮೀರಿ ಹೋಗಿರೋರು. ನಾನು ಹೇಳಿದ್ನಲ್ಲ, ಅವಾರ್ಡ್ಸು, ದುಡ್ಡು ಎಲ್ಲ ತುಂಬ ನೋಡಿದ್ದಾರೆ. ಅದರಿಂದ ಏನು ಚೇಂಜ್ ಆಗಲ್ಲ. ಇವಾಗಲೂ ಅಷ್ಟೇ. ಆ್ಯಕ್ಚುಲಿ ನನಗೆ ಇವಾಗ ಬಂದಿದ್ದು ಇನ್ನೂ ಮೀನಿಂಗ್ಫುಲ್ ಆಗಿದೆ ಆನೆಸ್ಟ್ಲಿ. ಅವ್ರು ಇದ್ದಾಗ ಬರ್ತಾನೆ ಇತ್ತು ಅವಾರ್ಡ್ಸ್, ಎಲ್ಲರೂ ಕೊಟ್ಟಿದ್ದಾರೆ. NT ರಾಮರಾವ್ ಅವಾರ್ಡ್ ಬಂದಿದೆ, MGR ಅವಾರ್ಡ್ ಬಂದಿದೆ, ರಾಜ್ಕುಮಾರ್ ಅವಾರ್ಡ್ ಬಂದಿದೆ, ಎಲ್ಲ ಅವಾರ್ಡ್ ಅಂದರೆ ಹೇಳೋಕ್ಕೆ ಸಾಧ್ಯ ಅಲ್ಲ, ಅಷ್ಟೊಂದು ಅವಾರ್ಡ್ಸ್. ನಮಗೆ ಒಂದೊಂದು ಸತಿ ನಾನು ಮಮ್ಮಿಗೆ ತಮಾಷೆ ಮಾಡ್ತಾಯಿದ್ದೆ, ಮಮ್ಮಿ ನಿಮ್ಗೆ ಇನ್ನೂ ಅವಾರ್ಡ್ ಕೊಡ್ತಾಯಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಹೋಗಿಬಿಡುತ್ತೆ ಅಂತ ನಾ ಯೂಸ್ ಟು ಆಲ್ವೇಸ್ ಟೆಲ್ ಹರ್. ಆ ಥರ ಅವ್ರು ತುಂಬ ನೋಡಿದ್ದಾರೆ. ಬಟ್ ಅವ್ರು ಹೋದ್ಮೇಲೆ ಜಸ್ಟ್ ಸ್ಪ್ಯಾನ್ ಆಫ್, ನಾವು CM ಅವರು ಮೀಟ್ ಮಾಡೋಕ್ಕೆ ಹೋಗಿದ್ದು 2nd of September. ವಿದಿನ್ 9 days ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಒಂದು ಸರ್ಕಾರ
ಒಂದು ಆರ್ಟಿಸ್ಟ್ಗೆ ಇಷ್ಟು ಮರ್ಯಾದೆ ಕೊಟ್ಟು ಅದನ್ನ ಮಾಡಿ ತೋರಿಸಿದ್ದಾರೆ. I think we all have to agree, and it is like saluting the nowadays I'm not a political person. I don't want people to misunderstand that I am talking in favor of any particular political party. I'm not talking about politics. ಆಯಿತಾ, ಯಾರ ಒಂದು ಇಷ್ಟು ಬೇಗ ಒಂದು ಮಾಡಿಕೊಟ್ಟಿದ್ದಾರೆ. ತುಂಬ ಜನಕ್ಕೆ ಅವಾರ್ಡ್ಸ್ ಕೇಳಿದ್ದೀವಿ, ಅವ್ರಿಗೆ ಪಾಪ ಸಿಕ್ಕಿಲ್ಲ, ವರ್ಷ ಹೋಗ್ತಾ ಇರುತ್ತೆ, ಗೌರ್ಮೆಂಟ್ ಚೇಂಜ್ ಆಗುತ್ತೆ, ಬಟ್ ಅವ್ರಿಗೆ ಅವಾರ್ಡ್ ಬಂದಿರಲ್ಲ. ತುಂಬ ಜನ ಅಚೀವ್ ಮಾಡಿದ್ದಾರೆ ನಮ್ಮ ಸಿನಿಮಾಲಿ. ಬಟ್ ಇಷ್ಟು ಬೇಗ ಒಬ್ಬರು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಮಾಡಿದ್ದಾರೆ ಅಂದರೆ ಇಟ್ ಇಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಥ್ಯಾಂಕ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಫಾರ್ ದ್ಯಾಟ್.